2025ರಲ್ಲಿ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಕೆಲವು ಷೇರುಗಳು ಹೂಡಿಕೆದಾರರಿಗೆ ಅಚ್ಚರಿ ಮೂಡಿಸುವಂತಹ ಲಾಭವನ್ನು ನೀಡಿವೆ. ಕೆಲವು ಷೇರುಗಳು ಕೇವಲ 1 ವರ್ಷದಲ್ಲೇ ಹಣವನ್ನು ಡಬಲ್ ಮಾತ್ರವಲ್ಲ, ಹಲವು ಪಟ್ಟು ಹೆಚ್ಚಿಸಿವೆ. ಅವುಗಳಲ್ಲಿ ಪ್ರಮುಖವಾದ ಷೇರುಗಳ ಪಟ್ಟಿ ಇಲ್ಲಿದೆ. ಮೊದಲನೆಯದಾಗಿ ಜಿಎಚ್ವಿ ಇನ್ಫ್ರಾ ಪ್ರಾಜೆಕ್ಟ್ಸ್. ಈ ಷೇರು 2025ರಲ್ಲಿ ಸುಮಾರು 867% ಲಾಭ ನೀಡಿದೆ. ಇನ್ಫ್ರಾಸ್ಟ್ರಕ್ಚರ್ ಕ್ಷೇತ್ರದಲ್ಲಿ ಭಾರೀ ಚಲನೆ ಕಂಡ ಕಾರಣ ಈ ಷೇರು ಅತ್ಯಂತ ಬಲವಾದ ರ್ಯಾಲಿ ನಡೆಸಿತು. ಮುಂದಿನದು ಆರ್ಆರ್ಪಿ ಸೆಮಿಕಂಡಕ್ಟರ್. ಸೆಮಿಕಂಡಕ್ಟರ್ ಕ್ಷೇತ್ರದ ಈ ಷೇರು ಸುಮಾರು 850% ಲಾಭ ನೀಡಿದೆ. ಭಾರತದಲ್ಲಿ ಚಿಪ್ ಮತ್ತು ಎಲೆಕ್ಟ್ರಾನಿಕ್ಸ್ ಕ್ಷೇತ್ರದ ಮೇಲಿನ ನಿರೀಕ್ಷೆಗಳು ಈ ಷೇರಿಗೆ ದೊಡ್ಡ ಬಲ ನೀಡಿವೆ. ಮೂರನೆಯದು ಸೆಕಾ ಇಂಪ್ಲಾಂಟ್ ಸಿಸ್ಟಮ್ಸ್. ಈ ಷೇರು 2025ರಲ್ಲಿ ಸುಮಾರು 200ಕ್ಕೂ ಹೆಚ್ಚು ರಿಟರ್ನ್ ನೀಡಿದೆ. ಡಿಫೆನ್ಸ್ ಮತ್ತು ಇಂಜಿನಿಯರಿಂಗ್ ಸಂಬಂಧಿತ ವ್ಯವಹಾರಗಳಿಂದ ಈ ಷೇರುಗೆ ಉತ್ತಮ ಬೆಂಬಲ ಸಿಕ್ಕಿತು. ನಾಲ್ಕನೆಯದಾಗಿ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್. ಈ ಷೇರು 2025ರಲ್ಲಿ 100%ಕ್ಕಿಂತ ಹೆಚ್ಚು ಲಾಭ ನೀಡಿದ್ದು, ಹೂಡಿಕೆದಾರರ ಹಣವನ್ನು ಡಬಲ್ ಮಾಡಿದೆ. ರಕ್ಷಣಾ ವಲಯದ ಬಲವಾದ ಆರ್ಡರ್ ಬುಕ್ ಇದಕ್ಕೆ ಪ್ರಮುಖ ಕಾರಣ. ಐದನೆಯದು ಫೋರ್ಸ್ ಮೋಟರ್ಸ್. ಈ ಷೇರು ಸುಮಾರು 114% ಲಾಭ ನೀಡಿದೆ. ಆಟೋಮೊಬೈಲ್ ಮತ್ತು ಕಮರ್ಷಿಯಲ್ ವಾಹನ ಕ್ಷೇತ್ರದಲ್ಲಿ ಉತ್ತಮ ಪ್ರದರ್ಶನ ಈ ಷೇರಿನ ಬೆಲೆಯನ್ನು ಮೇಲಕ್ಕೆ ತಳ್ಳಿದೆ. ಮುಂದಿನದು ಆಕ್ಸೆಸ್ ಕೇಡ್ಸ್ ಟೆಕ್ನಾಲಜೀಸ್. ಈ ಷೇರು ಸುಮಾರು 115% ಲಾಭ ದಾಖಲಿಸಿದೆ. ಡಿಫೆನ್ಸ್ ಮತ್ತು ಟೆಕ್ನಾಲಜಿ ಕ್ಷೇತ್ರದ ಪ್ರಾಜೆಕ್ಟ್ಗಳು ಈ ಷೇರಿಗೆ ಬಲ ನೀಡಿವೆ. ಕೊನೆಯದಾಗಿ ಕಾಮ್ಲೆಮ್ ಫೈನ್ ಸೈನ್ಸಸ್. ಈ ಷೇರು 2025ರಲ್ಲಿ ಸುಮಾರು 114% ಲಾಭ ನೀಡಿದೆ. ಸ್ಪೆಷಾಲಿಟಿ ಕೆಮಿಕಲ್ಸ್ ಕ್ಷೇತ್ರದ ಬೇಡಿಕೆ ಹೆಚ್ಚಿದ ಕಾರಣ ಈ ಷೇರು ಉತ್ತಮ ರಿಟರ್ನ್ ನೀಡಿದೆ. ಈ ಎಲ್ಲಾ ಷೇರುಗಳು 2025ರಲ್ಲಿ ಮಲ್ಟಿಬ್ಯಾಗರ್ಗಳಾಗಿ ಹೊರಹೊಮ್ಮಿವೆ. ಆದರೆ ಇಂತಹ ಷೇರುಗಳು ಹೆಚ್ಚಿನ ಏರಿಳಿತ ಹೊಂದಿರುತ್ತವೆ. ಹೂಡಿಕೆ ಮಾಡುವ ಮೊದಲು ಸರಿಯಾದ ಅಧ್ಯಯನ ಮತ್ತು ಅಪಾಯ ನಿರ್ವಹಣೆ ಅತ್ಯಂತ ಅಗತ್ಯ.